ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಎಚ್ ಡಿ ಕಂಪ್ಯೂಟರ್. HTML ಟ್ಯುಟೋರಿಯಲ್ನ ಮುಂದುವರೆದ ಭಾಗಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ. ಪ್ರೀವಿಯಸ್ ಲೆಸನಲ್ಲಿ ಟೇಬಲ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಈ ವಿಡಿಯೋದಲ್ಲಿ ಕೂಡ ಟೇಬಲ್ ಬಗ್ಗೆ ಮುಂದುವರೆದ ಭಾಗವನ್ನು ನೋಡೋಣ ಸ್ನೇಹಿತರೆ. ನಾನು ಮೈಕ್ರೋಸಾಫ್ಟ್ ಕೋಡ್ ಎಡಿಟರ್ನ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಪ್ರೀವಿಯಸ್ ಲೆಸನಲ್ಲಿ ಇಲ್ಲಿದೆ, ಕ್ಲೋಸ್ ಮಾಡ್ತಾ ಇದ್ದೀನಿ. ಮತ್ತೊಂದು ಹೊಸ ಫೈಲನ್ನು ಓಪನ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಲ್ಯಾಂಗ್ವೇಜ್ HTML. ಓಕೆ, ಒಂದು ಎಕ್ಸ್ಕ್ಲಮೇಷನ್ ಹಾಕಿ ಎಂಟರ್ ಮಾಡಿ. ಫುಲ್ ಡೀಟೇಲ್ ಬರುತ್ತೆ, ಟೇಬಲ್ ಫುಲ್ ಡೀಟೇಲ್ ಬರುತ್ತೆ. ಟೈಟಲ್ನ ಬೇಕಾದರೆ ಚೇಂಜ್ ಮಾಡ್ಕೋಬೋದು. ಓಕೆ, ನಾನು ಲೆಸನಿಗೆ ಸಂಬಂಧಪಟ್ಟ ಡೀಟೇಲ್ನ ಕೊಡ್ತಾ ಇದ್ದೀನಿ. ಟೇಬಲ್ ಪಾರ್ಟ್ 2. ಸೊ ಟೇಬಲ್ ಕ್ರಿಯೇಟ್ ಮಾಡೋಣ. ಟೇಬಲ್ ಒಂದು ಟೇಬಲ್ ರೋ ತಗೊಳ್ತಾ ಇದ್ದೀನಿ. ಟೇಬಲ್ ಹೆಡ್ಡಿಂಗನ್ನು ತಗೊಳ್ತಾ ಇದ್ದೀನಿ. ಅದೇ ರೀತಿ ಪ್ರೀವಿಯಸ್ ಲೆಸನಲ್ಲಿ ಏನು ತೊಗೊಂಡಿದ್ದೆ ಅದೇ ರೀತಿ ನೇಮು ಮತ್ತು ಓಕೆ, ಇದರಲ್ಲಿ ಫಸ್ಟ್ ನೇಮ್ middle name, last name, mobile number and age. ಓಕೆ, ಇದರಲ್ಲಿ ಸ್ವಲ್ಪ ನಾನು ಜಾಸ್ತಿ ಕಾಲಮ್ ತಗೊಂಡಿದ್ದೀನಿ ಸ್ನೇಹಿತರೆ. ಸೊ ರನ್ ಮಾಡೋಣ. ಸ್ಟಾರ್ಟ್ ಡಿಬಗಿಂಗ್ ಕ್ರೋಮ್. ಅಪಿಯರೆನ್ಸಲ್ಲಿ ಪ್ರೈಮರಿ ಸರ್ವರ್ ಕ್ಲೋಸ್ ಮಾಡ್ತೀನಿ, ನಿಮಗೆ ಸ್ವಲ್ಪ ರೀಡಿಂಗ್ ಕ್ಲೀನ್ ಆಗಿರುತ್ತೆ. ಓಕೆ, ನೀವು ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಟೇಬಲ್ನ ಹೆಡ್ಡಿಂಗ್ಸ್ ಎಲ್ಲ ಇಲ್ಲಿ ಆಲ್ರೆಡಿ ಬಂದಾಗಿದೆ. ಮತ್ತು ಇನ್ನೊಂದು ಟೇಬಲ್ ರೋ ಹಾಕ್ಕೊಳ್ತಾ ಇದ್ದೀನಿ. ಈ ಒಂದು ಟೇಬಲ್ ರೋನಲ್ಲಿ ಟೇಬಲ್ ಡೇಟಾ, ಫಸ್ಟ್ ನೇಮ್ ಮಹೇಶ್, ಮಿಡಲ್ ನೇಮ್ ಕುಮಾರ್, ಮತ್ತೊಂದು ಏನಿರೋದು ಮಿಡಲ್ ನೇಮ್ ಕುಮಾರ್, ಲಾಸ್ಟಲ್ಲಿ ಮಹೇಶ್ ಕುಮಾರ್ ಗುಪ್ತಾ. ಓಕೆ, ಇಲ್ಲಿ ಸಾರಿ, ಇದು ಟೇಬಲ್ ಡೇಟಾ, ಮಿಸ್ ಆಗಿ TH ಅಂತ ಹಾಕ್ಬಿಟ್ಟಿದ್ದೀನಿ. ಅದು ಟೇಬಲ್ ಹೆಡ್ಡಿಂಗ್ ಟೈಪ್ ಬರುತ್ತಷ್ಟೇ, ಡಿಫ್ರೆಂಟ್ ಏನಿಲ್ಲ. ಬೇಕಾದರೆ ಏನು ಬರ್ಬೋದು ಅಂತ ನೀವು ಒಂದ್ಸರಿ ಟ್ರೈ ಮಾಡಿ. ಮೊಬೈಲ್ ನಂಬರ್, ಏಜ್ ಸೇಮ್, ರಿಫ್ರೆಶ್. ಓಕೆ ಸ್ನೇಹಿತರೆ, ಸೊ ಈ ರೀತಿ ಬರ್ತಾ ಇದೆ. ಈಗೇನು ಮಾಡೋಣ ಅಂತ ಹೇಳಿದ್ರೆ, ಟೇಬಲ್ ಬಾರ್ಡರ್ ಬರಬೇಕಲ್ವಾ. ವೆರಿ ಸಿಂಪಲ್. ಹೆಡ್ ಆಫ್ ದ ಸೆಕ್ಷನಲ್ಲಿ ಸ್ಟೈಲ್ ಟ್ಯಾಗ್ನ ಹಾಕ್ಕೊಳ್ಳಿ. ಸ್ಟೈಲ್ ಟ್ಯಾಗಲ್ಲಿ ಟೇಬಲ್ THTD, ಓಪನ್ ಕ್ಲೋಸ್ ಫ್ಲವರ್ ಬ್ರಷ್, ಬಾರ್ಡರ್ 2px, solid black. ಓಕೆ ಸ್ನೇಹಿತರೆ, ಸೊ ಈಗ ನಾವೇನು ಮಾಡೋಣ ಅಂತ ಹೇಳಿದ್ರೆ, ಒಂದು ಟೇಬಲ್ನ ಸ್ಪೇಸ್ ಅಂದರೆ ಈ ಸೈಡ್ ಸ್ಪೇಸ್ ಇದೆಯಲ್ಲ, ಸ್ವಲ್ಪ ಜಾಸ್ತಿ ಬರಬೇಕು. ಟೇಬಲ್ ಪ್ಯಾಡಿಂಗ್ ಕೊಡೋಣ. ಟೇಬಲ್ ಪ್ಯಾಡಿಂಗ್ 10px.
ಓಕೆ ನೋಡಿ, ಇದು ಟೇಬಲ್ ಪ್ಯಾಡಿಂಗ್ ಅಂತಂದರೆ ನಿಮಗೆ ಟೇಬಲ್ನ ಒಳಗಡೆ ಸ್ಪೇಸ್ ಅಪ್ಲೈ ಆಗ್ತಕ್ಕಂಥದ್ದು. ಫುಲ್ ಸೈಡಲ್ಲಿ ಎಷ್ಟು ಪಿಕ್ಸೆಲ್ಸ್ ಕೊಟ್ಟಿರ್ತೀರೋ ಅಷ್ಟು ಪಿಕ್ಸೆಲ್ಸು ಪ್ಯಾಡಿಂಗ್ ಅಪ್ಲೈ ಆಗ್ತಕ್ಕಂಥದ್ದು. ಇನ್ ಕೇಸ್ ನೀವು ಇದನ್ನು ಪ್ಯಾಡಿಂಗ್ ಅನ್ನೋದ್ರ ಬದಲಾಗಿ ಮಾರ್ಜಿನ್ ಅಂತ ತೊಗೊಂಡ್ಬಿಟ್ರೆ ಔಟ್ ಆಫ್ ದಿ ಟೇಬಲ್ನಲ್ಲಿ ಅಪ್ಲೈ ಆಗುತ್ತೆ. ಇದು ಮಾರ್ಜಿನ್ ಫೋರ್ತ್ ಸೈಡಲ್ಲಿ 10 ಪಿಕ್ಸೆಲ್ಸು ಅಪ್ಲೈ ಆಗುತ್ತೆ. ನೀವು ಇಲ್ಲಿ ನೋಡ್ಬೋದು, ಹೆಡ್ಡಿಂದ ಒಂದು 10 ಪಿಕ್ಸೆಲ್ಸ್ ಇದೆ, ಲೆಫ್ಟ್ ಸೈಡ್ ಇಲ್ಲಿ 10 ಪಿಕ್ಸೆಲ್ಸ್ ಇದೆ. ಸೊ ಇಲ್ಲಿ ನೆಕ್ಸ್ಟ್ ನಾವೇನಾದರೂ ಕಂಟೆಂಟ್ ಹಾಕಿದ್ರೆ ಇಲ್ಲಿ 10 ಪಿಕ್ಸೆಲ್ಸ್ ಬಿಟ್ಬಿಟ್ಟೆ ಅಪ್ಲೈ ಆಗುತ್ತೆ. ಬಾಟಮಲ್ಲಿ ಕೂಡ ಗೊತ್ತಾಯ್ತಲ್ಲ, ಮಾರ್ಜಿನ್ ಬೇರೆ ಪ್ಯಾಡಿಂಗ್ ಬೇರೆ. ಇದರ ಬಗ್ಗೆ ನಾನು CSS ಅಲ್ಲಿ ಡಿಸ್ಕಸ್ ಮಾಡ್ತೀನಿ ನಿಮಗೆ. ಓಕೆ ಸ್ನೇಹಿತರೆ, ಸೊ ಈಗ ನನಗೆ ಇಲ್ಲಿ ಒಂದು ಏನಾಗಬೇಕಪ್ಪ ಅಂತ ಹೇಳಿದ್ರೆ, ಈ ಬಾರ್ಡರ್ಗಳೆಲ್ಲ ಎಕ್ಸೆಲ್ ಟೇಬಲ್ನಲ್ಲಿ ಬಂತಲ್ಲ, ಆ ರೀತಿ ಬರಬೇಕು ಅಂತಂದರೆ ಬಾರ್ಡರ್ ಕೊಲ್ಯಾಪ್ಸ್ ಅನ್ನೋದನ್ನು ಹಾಕ್ಕೊಂಡಿದ್ವಿ. ಬಾರ್ಡರ್ ಕೊಲ್ಯಾಪ್ಸ್ ಸೊ ನಾರ್ಮಲ್ ಆಗಿ ಈ ರೀತಿ ಬರ್ತಾ ಇತ್ತು. ಓಕೆ, ಈ ಬಾರ್ಡರ್ ಕೊಲ್ಯಾಪ್ಸ್ ಅನ್ನೋದನ್ನ ತೆಗೆದುಬಿಟ್ಟು, ಓಕೆ ಇಲ್ಲಿ ಪ್ಯಾಡಿಂಗ್ ಇದೆ ಸೇಮ್. ಸೊ ಈಗೇನು ಮಾಡೋಣ ಅಂತಂದರೆ ರೇಡಿಯಸ್ ಮಾಡೋಣ. ಏನು, ಬಾರ್ಡರ್ ರೇಡಿಯಸ್ ಅಂತ ಇದೆ, ಹೇಗೆ ಬರುತ್ತೆ ಅಂತ ನೋಡಿ. ಬಾರ್ಡರ್ ರೇಡಿಯಸ್ 10 px. ಓಕೆ ನೋಡಿ, ಟೇಬಲ್ ಹೆಡ್ಡಿಂಗಿಗೆ ಎಲ್ಲ ಕಡೆಗೂ ಈ ರೀತಿ ಬಂದಿದೆ, ಎಲ್ಲ ಕಡೆನೂ. ಮತ್ತು ಇಲ್ಲಿ ಕೂಡ ನಾನು ಪ್ಯಾಡಿಂಗ್ ಆ್ಯಡ್ ಮಾಡಿದ್ರೆ ಪ್ಯಾಡಿಂಗ್ 5 px ನೋಡಿ ಹೇಗೆ ಬರುತ್ತೆ ಅಂತ. ಸೊ ನಿಮ್ಗೆ ಯಾವ ರೀತಿ ಡಿಸೈನ್ ಬೇಕಾದರೂ ಮಾಡ್ಕೋಬೋದು. ಗೊತ್ತಾಯ್ತಲ್ಲ ಸ್ನೇಹಿತರೆ. ಈಗ ಫಸ್ಟ್ ನೇಮು, ಮಿಡಲ್ ನೇಮು ಮತ್ತು ಲಾಸ್ಟ್ ನೇಮು, ಈ ಮೂರು ಬರೀ ಜಸ್ಟ್ ನೇಮ್ ಅಂತ ಬಂದ್ಬಿಟ್ರೆ ಸಾಕು ನನಗೆ. ಅಂದರೆ ಈ ಮೂರನ್ನು ಸೇರಿಬಿಟ್ಟು ನಾನು ಒಂದೇ ಸೆಲ್ ಟೈಪಲ್ಲಿ ಮಾಡಬೇಕು. ಅದಕ್ಕೆ ನಾನು ಏನಪ್ಪ ಮಾಡಬೇಕಂತ ಹೇಳಿದ್ರೆ, ಟೇಬಲ್ ರೋನಲ್ಲಿ ಫಸ್ಟ್ ರೋನಲ್ಲಿ ಇಲ್ಲಿ 2 ಟೇಬಲ್ ಹೆಡ್ಡಿಂಗನ್ನು ತೆಗೆದುಬಿಡ್ತೀನಿ. ಬರೀ ನೇಮ್ ಅಂತ ಹಾಕೋಣ ಸಾಕು ಇಲ್ಲಿ. ಓಕೆ, ಸೊ ಇಲ್ಲಿ ಏನು ಮಾಡಬೇಕು, ಟೇಬಲ್ ಹೆಡ್ಡಿಂಗಲ್ಲಿ ಕಾಲ್ ಸ್ಪಾನ್, ಎಷ್ಟು ಕಾಲ್ ಸ್ಪಾನ್ ಆಗಬೇಕು, 3 ಕಾಲಮ್ಗಳು ಒಂದಾಗಬೇಕು. ಆ 3 ಕಾಲಮನ್ನು ಇಲ್ಲಿ ಕೊಡ್ತಾ ಇದ್ದೀನಿ. ಕಾಲ್ ಸ್ಪಾನ್ 3 ಅಂತ ಕೊಟ್ಬಿಟ್ಟು ಸೇವ್ ಮಾಡಿ, ರಿಫ್ರೆಶ್ ಮಾಡಿ. ನೋಡಿ, ಈ 3 ಕಾಲಮ್ಗೂ ಹೆಡ್ಡಿಂಗು ಒಂದೇ ಟೇಬಲ್ ಆಗಿ ಬರುತ್ತೆ. ಓಕೆ, ಇದನ್ನು ನಿಮಗೆ ನಾರ್ಮಲ್ ಆಗಿ ಡಿಸ್ಪ್ಲೇ ಮಾಡಿದ್ರೆ ಕ್ಲೀನಾಗಿ ಅರ್ಥ ಆಗುತ್ತೆ ಅನ್ಕೋತೀನಿ. ಬಾರ್ಡರ್ ಕೊಲ್ಯಾಪ್ಸ್. ಸೊ ನೀವು ರೇಡಿಯಸ್ ಕೊಲ್ಯಾಪ್ಸನ್ನು ಅಪ್ಲೈ ಮಾಡಿಕೊಂಡು ರೇಡಿಯಸ್ ಅಪ್ಲೈ ಮಾಡ್ಲಿಕ್ಕೆ ಆಗಲ್ಲ, ಬೇಕಾದರೆ ಟ್ರೈ ಮಾಡಿ. ಓಕೆ ನೋಡಿ, ಈಗ ಈ 3 ಕಾಲಮ್ಗೂ ಕಾಲ್ ಸ್ಪನ್ 1 ಅಂತ ಕೊಟ್ಟಿದ್ದೀನಿ. ಈ 3 ಕಾಲಮ್ಗೂ ಸೇರಿಬಿಟ್ಟು, ಇದೆಲ್ಲ ಸೇರಿಬಿಟ್ಟು ನೇಮು ಅಲ್ವಾ, ಅದರಿಂದ ಮೊಬೈಲ್ ನಂಬರ್ ಸಪ್ರೇಟ್ ಕಾಲಮ್ ಇದೆ, ಏಜು ಸಪ್ರೇಟ್ ಕಾಲಮ್ ಇದೆ. ಸೊ ನಾನು ಒಂದೇ ಡೇಟಾ ಹಾಕಿದ್ದೀನಿ, ನೀವು ಚೇಂಜ್ ಮಾಡ್ಕೊಳ್ಳಿ. ಗೊತ್ತಾಯ್ತಾ ಸ್ನೇಹಿತರೆ. ಈ ವಿಡಿಯೋದಲ್ಲಿ ನೀವು ಕಾಲ್ ಸ್ಪನ್ ಎಲ್ಲಿ ಹಾಕಬೇಕು ಹೇಗೆ ಅಂತ ನೋಡಿ. ಸೊ ಇಲ್ಲಿ ನಾನು ಟೇಬಲ್ ಹೆಡ್ಡಿಂಗಲ್ಲಿ ನೇಮ್ ಅಂತ ಏನು ಹಾಕ್ಕೊಂಡಿದ್ದೀನಿ, ಇದು ಈ 3 ಟೇಬಲ್ ಡೇಟಾಕ್ಕೆ ಸೇರಿಬಿಟ್ಟು ಅಪ್ಲೈ ಆಗಬೇಕು. ಈ 3 ಕಾಲಮ್ಗೆ ಒಂದೇ ಟೇಬಲ್ ಹೆಡ್ಡಿಂಗ್ ಬರಬೇಕು. ಅದಕ್ಕೆ ನಾನು ಕಾಲ್ ಸ್ಪಾನ್ ಅಂತ ಹಾಕ್ಕೊಂಡಿದ್ದೀನಿ. ಇದೇನಾಗುತ್ತೆ, 3 ಕಾಲಮ್ಗೂ ಒಂದೇ ಹೆಡ್ಡಿಂಗ್ ಆಗುತ್ತೆ. ಗೊತ್ತಾಯ್ತಲ್ಲ ಸ್ನೇಹಿತರೆ. ಎಲ್ಲಿ ಕೊಡಬೇಕಂತ ನೋಡ್ಕೊಳ್ಳಿ, ಫಸ್ಟ್ ಕಾಲಮಲ್ಲಿ ಕೊಡಬೇಕು. ಸೊ ಈಗ ಫಸ್ಟ್ ರೋನಲ್ಲಿ ಕಲರ್ ಬರಬೇಕು ಅಂತಂದರೆ ನಾವು ಇಲ್ಲಿ ಅಪ್ಲೈ ಮಾಡ್ತಾ ಇದ್ವಿ. ನಾವಿಲ್ಲಿ ಅಪ್ಲೈ ಮಾಡ್ಬೋದಾ ಸ್ಟೈಲಲ್ಲಿ? ಈ ಒಂದು ಸ್ಟೈಲ್ ಟ್ಯಾಗ್ ಏನು ಹಾಕ್ಕೊಂಡಿದ್ದೀವಿ ಹೆಡ್ ಆಫ್ ದ ಸೆಕ್ಷನಲ್ಲಿ, ಇಲ್ಲಿಂದ ನಾವು ಟೇಬಲ್ ಹೆಡ್ಡಿಂಗಿಗೆ ಮಾತ್ರ ಅಪ್ಲೈ ಮಾಡಬೇಕು ಅಂತಂದರೆ, ಆಲ್ರೆಡಿ ನಾನು ಇದನ್ನು ಕೂಡ ತೋರಿಸಿದ್ದೀನಿ ಅನಿಸುತ್ತೆ. TH ಅಂತ ಹಾಕ್ಬಿಟ್ಟು ಇಲ್ಲಿ ಬ್ಯಾಕ್ಗ್ರೌಂಡ್ ಕಲರ್ ಲೈಟ್ ಸೇಮ್ ನೋಡಿ ಅಪ್ಲೈ ಆಯಿತು. ಸೊ ನಿಮಗೆ ಕಾಣ್ತಾ ಇಲ್ಲ ಅಂದ್ಕೊಳ್ತೀನಿ. ಬ್ಲಾಕ್ ಹಾಕ್ಕೊಂಡ್ರೆ ಬ್ಲಾಕ್ ಹಾಕಿದ್ರೆ ಲೆಟರ್ಸ್ ಕಾಣಲ್ಲ. ಓಕೆ, ಬ್ಲಾಕ್ ಅಪ್ಲೈ ಆಯಿತು. ಸೊ ಲೆಟರ್ಸ್ ಕಾಣಬೇಕಂದ್ರೆ ಅದಕ್ಕೆ ನಾವು ಕಲರ್ ವೈಟ್ ಅಪ್ಲೈ ಮಾಡೋಣ ರಿವರ್ಸಲ್ಲಿ. ಓಕೆ, ಸೊ ಇಲ್ಲಿ ಬಾರ್ಡರ್ ಏನಾಗಿದೆ ಅಂದರೆ ಬಾರ್ಡರ್ ಕಾಣ್ತಾ ಇಲ್ಲ. ಬಾರ್ಡರ್ಗೆ ಕಲರ್ ಕೂಡ ಅಪ್ಲೈ ಮಾಡ್ಬೋದು. ಬಾರ್ಡರ್
ಕಲರ್ ವೈಟ್. ಓಕೆ, ಇದು ಸರಿ ಹೋಗಲ್ಲ. ಲೈಟ್ ಗ್ರೀನ್. ಓಕೆ, ನಿಮ್ಗೆ ಯಾವ ರೀತಿ ಬೇಕೋ ನೋಡ್ಕೊಳ್ಳಿ, ಗೊತ್ತಾಗ್ತಾ ಇದೆಯಲ್ಲ. ಓಕೆ, ಈಗ ಫಸ್ಟ್ ನೇಮ್ ಏನಿದೆ ಇದಕ್ಕೆ ಸ್ವಲ್ಪ ವಿಡ್ತ್ ಜಾಸ್ತಿ ಮಾಡಬೇಕು. ಮೊಬೈಲ್ ನಂಬರು ಮತ್ತು ಏಜು ಇವೆಲ್ಲ ಸ್ವಲ್ಪ ನಾವು ವಿಡ್ತನ್ನ ಹೇಗೆ ಅಪ್ಲೈ ಮಾಡೋದು ಅಂತ ನೋಡೋಣ. ನೋಡಿ, ಟೇಬಲ್ ಅಂತ ಇದೆಯಲ್ಲ, ಇಲ್ಲಿ ಬಂದ್ಬಿಟ್ಟು ಸ್ಟೈಲು ವಿಡ್ತ್ 100%. ಟೇಬಲ್ನ ವಿಡ್ತು 100%. ಇಲ್ಲಿ ನೋಡಿ, ನಾವು ಬ್ರೌಸರ್ನ ದೊಡ್ಡದು ಮಾಡಿದ್ರೆ ಈ ರೀತಿ ಬರುತ್ತೆ, ಚಿಕ್ಕದು ಮಾಡಿದ್ರೆ ಈ ರೀತಿ ಬರುತ್ತೆ. ಬ್ರೌಸರ್ ಎಷ್ಟಿರುತ್ತೋ ಅಷ್ಟು ಅಪ್ಲೈ ಆಗುತ್ತೆ. ಸೊ ನಾನಿಲ್ಲಿ ಪ್ಯಾಡಿಂಗ್ 10px ಅಪ್ಲೈ ಮಾಡಿರೋದ್ರಿಂದ ಲೆಫ್ಟ್ ಟು ರೈಟು ಮಾರ್ಜಿನ್ನು 10px ಅಪ್ಲೈ ಆಗಿದೆ. ಗೊತ್ತಾಗ್ತಾ ಇದೆ ಸ್ನೇಹಿತರೆ. ಇಲ್ಲಿ ಪ್ಯಾಡಿಂಗ್ 5px, ಅದು ವಿತಿನ್ ಇನ್ಸೈಡು ಟೇಬಲ್ ಪ್ಯಾಡಿಂಗ್ ಗೊತ್ತಾಗ್ತಾ ಇದ್ದೀರಾ ಸ್ನೇಹಿತರೆ. ಓಕೆ, ಇದು 100% ಅಂದರೆ ಈ ರೀತಿ ನಾವು ಬ್ರೌಸರ್ನ ಬಿಗ್ ಸೈಜ್ ಮಾಡಿದ್ರು ಕೂಡ ಸೈಜ್ ಅಪ್ಲೈ ಆಗುತ್ತೆ ಅಲ್ಲಿ. ಈಗ ಏನಾಗ್ತಾ ಇದೆ ಅಂದರೆ ನೀವು ನೋಡ್ಬೋದು, ಟೇಬಲ್ ಡೇಟಾ ಪ್ರತಿಯೊಂದು ಮಾರ್ಜಿನು ಈಕ್ವಲ್ ಆಗಿ ಬರ್ತಾ ಇದೆ. ಗೊತ್ತಾಯ್ತಲ್ವಾ? ಸೊ ಇಲ್ಲಿ ಒಂದು ಫಿಕ್ಸೆಡ್ ವಿಡ್ತಲ್ಲಿ ಬರಬೇಕು, ಕಾಲಮ್ ಫಿಕ್ಸೆಡ್ ವಿಡ್ತಲ್ಲಿ ಬರಬೇಕು ಯಾವುದಾದ್ರೂ ಒಂದು. ಅದಕ್ಕೆ ನಾನು ಇಲ್ಲಿ ಏನು ಮಾಡೋಣ ಅಂತ ಹೇಳಿದ್ರೆ, ಮೊಬೈಲ್ ನಂಬರ್ ಕಾಲಮ್ಗೆ ಸ್ಟೈಲ್ ವಿಡ್ತ್ ಒಂದು ಫಿಕ್ಸೆಡ್ 30px ಅಂತ ಹಾಕೊಳ್ಳೋಣ. ಎಷ್ಟು ಬರುತ್ತೆ ಅಂತ ನೋಡಿ. 30 ಪಿಕ್ಸೆಲ್ಸ್ ಅಂದರೆ ಇಷ್ಟೇ ಬರುತ್ತೆ. ನಾವು ಬ್ರೌಸರ್ನ ದೊಡ್ಡದು ಮಾಡಿದ್ರೂ ಕೂಡ ಮೊಬೈಲ್ ಕಾಲಮಲ್ಲಿ ವಿಡ್ತ್ ಫಿಕ್ಸೆಡ್ ಆಗಿರುತ್ತೆ. ಗೊತ್ತಾಯ್ತಲ್ಲ? ಇಲ್ಲಿ ನೀವು ಪರ್ಸೆಂಟೇಜ್ ಏನಾದರೂ 30% ಪಿಕ್ಸೆಲ್ಸ್ನ ಬದಲಾಗಿ ಪರ್ಸೆಂಟ್ ಅಂತ ಏನಾದರೂ ಹಾಕ್ಕೊಂಡ್ರೆ ಎಂಟರ್ ಬ್ರೌಸರಲ್ಲಿ ಮೊಬೈಲ್ ಕಾಲಮ್ ಮುಂದೆ 30% ತಗೊಳುತ್ತೆ. ಉಳಿದದ್ದೆಲ್ಲ ಇನ್ನು ಉಳ್ಕೊಂಡಿರೋ ಸ್ಪೇಸಲ್ಲಿ ಡಿವೈಡ್ ಆಗಿ ಬರುತ್ತೆ. ಸೊ ಈ ರೀತಿ ನಿಮಗೆ ಬೇಕಾದಂಥ ಕಾಲಮಲ್ಲಿ ನೀವು ಈ ರೀತಿ ವಿಡ್ತನ್ನು ಚೇಂಜ್ ಮಾಡ್ಬೋದು. ಸೊ ನೀವು ಎಲ್ಲಿ ಮಾಡಬೇಕು ಅಂತ ಹೇಳಿದ್ರೆ TH ಅಲ್ಲಿ, ಟೇಬಲ್ ಹೆಡ್ಡಲ್ಲಿ, ಅಂದರೆ ಫಸ್ಟ್ ಕಾಲಮ್ ಏನಿದೆ ಆ ಕಾಲಮ್ನಲ್ಲಿ ನೀವು ವಿಡ್ತ್ ಅಪ್ಲೈ ಮಾಡಿದ್ರೆ ಅದೇ ಕಾಲಮ್ನಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಸೆಲ್ನ ವಿಡ್ತು ಸೇಮ್ ಇರುತ್ತೆ. ಗೊತ್ತಾಯ್ತಾ? ನೀವು ಮತ್ತಿನ್ನೆಲ್ಲೋ ಟೇಬಲ್ ಹೆಡ್ಡಲ್ಲಿ ಅಪ್ಲೈ ಮಾಡೋದು, ಮತ್ತಿಲ್ಲೊಂದು ಅಪ್ಲೈ ಮಾಡೋದು ಈ ರೀತಿ ಇಲ್ಲ. ನಿಮಗೆ ವಿಡ್ತು ಯಾವ್ಯಾವ ಕಾಲಮ್ ಎಷ್ಟು ಬರಬೇಕು ಅಂತ ಇಲ್ಲೇ ಅಪ್ಲೈ ಮಾಡ್ಕೊಳ್ಳಿ. ಟೇಬಲ್ ವಿಡ್ತ್ ಎಷ್ಟು ಬರಬೇಕು ಅಂತಂದರೆ ಅದನ್ನು ಇಲ್ಲಿ ಅಪ್ಲೈ ಮಾಡಿ. ಟೇಬಲ್ ಬ್ಯಾಕ್ಗ್ರೌಂಡಲ್ಲಿ ಏನಾದರೂ ಕಲರ್ ಬರಬೇಕು ಅಂತಾದರೆ ನೀವು ಇಲ್ಲಿ ಅಪ್ಲೈ ಮಾಡ್ಕೋಬೋದು, ಅಥವಾ ಸಪ್ರೇಟ್ ಇಲ್ಲಿ ನಾನು ಟೇಬಲ್ ಅಂತ ಹಾಕ್ಕೊಂಡಿದ್ದೀನಲ್ಲ ಇಲ್ಲಿ ಕೂಡ ಅಪ್ಲೈ ಮಾಡ್ಬೋದು. ಬ್ಯಾಕ್ಗ್ರೌಂಡ್ ಕಲರ್ ಓಕೆ, ಈ ರೀತಿ ಮಾಡ್ಬೋದು. ಸೊ ಇಲ್ಲಿ ನಾನು ಕಲರ್ನ ಇಲ್ಲೇ ಚೇಂಜ್ ಮಾಡ್ಕೋಬೋದು. ನೋಡಿ, ಇಲ್ಲಿ ಕ್ಲಿಕ್ ಮಾಡಿ ಕಲರ್ ಬಗ್ಗೆ ನಾನೊಂದು CSS ಅಲ್ಲಿ ನಿಮಗೆ ಇದ್ರ ಬಗ್ಗೆ ಬೇರೆ ಕ್ಲಾಸನ್ನೇ ಮಾಡ್ತೀನಿ. ಓಕೆ, ನೀವು ಇಲ್ಲಿ ಚೇಂಜ್ ಮಾಡ್ಕೋಬೋದು. ಇಲ್ಲಿ RGB ಮೋಡ್ಗೆ ಚೇಂಜ್ ಆಗುತ್ತೆ, ಕಲರ್ ಕೂಡ ಅಪ್ಲೈ ಆಗುತ್ತೆ. ಈ ಒಂದು ಪೇಜನ್ನು ಸೇವ್ ಮಾಡಿ ರಿಫ್ರೆಶ್ ಮಾಡಿ. ನೋಡಿ, ಟೇಬಲ್ ಬ್ಯಾಕ್ಗ್ರೌಂಡ್ ಕಲರ್ ಚೇಂಜ್ ಆಗಿದೆ. ಓಕೆ ಸ್ನೇಹಿತರೆ, ಸೊ ಇದರಲ್ಲಿ ನೀವು ಕಾಲ್ಸ್ಪಾನ್ ಮತ್ತು ವಿಡ್ತು ಮತ್ತು ಪರ್ಸೆಂಟೇಜು, ಟೇಬಲ್ ವಿಡ್ತು ಇದನ್ನೆಲ್ಲ ಅಪ್ಲೈ ಮಾಡೋದು ನೋಡ್ಕೊಂಡಿದ್ರಿ. ಮತ್ತು ಏನು ಹೇಳೋಣ, ಏನಿದೆ ಇದರಲ್ಲಿ, ಟೆಕ್ಸ್ಟ್ ಅಲೈನ್ ತೋರಿಸ್ಬಿಡ್ತೀನಿ. ಟೆಕ್ಸ್ಟ್ ಅಲೈನ್ ಸೆಂಟ್ರ್ ಅಂತ ಮಾಡೋಣ. ಸೊ ಟೇಬಲ್ನಲ್ಲಿ ಎಂಟೈರ್ ಟೇಬಲ್ಲು TH ಎಲ್ಲದಕ್ಕೂ ಹಾಕ್ಬಿಟ್ಟಿದ್ದೀವಿ. ಟೆಕ್ಸ್ಟ್ ಅಲೈನ್ ಸೆಂಟರ್ ಅಂತ ಮಾಡಿಕೊಂಡ್ರೆ ಎಂಟೈರ್ ಟೇಬಲ್ನ ಟೆಕ್ಸ್ಟು ಸೆಂಟ್ರಲ್ಲಿ ಬರುತ್ತೆ. ಓಕೆ, ಬೈ ಡಿಫಾಲ್ಟ್ ಹೆಡ್ಡಿಂಗಲ್ಲಿ ಸೆಂಟ್ರಲ್ಲೇ ಇರುತ್ತೆ, ಟೇಬಲ್ ಡೇಟಾದಲ್ಲೂ ಕೂಡ ಸೆಂಟ್ರಲ್ ಬರುತ್ತೆ ನಾವು ಟೆಕ್ಸ್ಟ್ ಅಲೈನ್ ಅಂತ ಹಾಕ್ಕೊಂಡ್ರೆ. ಇನ್ ಕೇಸ್ ನಾವು ಟೆಕ್ಸ್ಟ್ ಅಲೈನನ್ನು ಇಲ್ಲ ಹಾಕಿದೆ ಮತ್ತೆ ಯಾವುದಾದ್ರೂ ಈ ರೀತಿ TH ಎಲ್ಲ ಹಾಕಿದ್ರೆ ಆ ಒಂದು ಟೇಬಲ್ ರೋನಲ್ಲಿ ಮಾತ್ರ ಅಪ್ಲೈ ಆಗುತ್ತೆ,
ಆ ಒಂದು ಸೆಲ್ಲಲ್ಲಿ ಪರ್ಟಿಕ್ಯುಲರ್ ಸೆಲ್ಲಲ್ಲಿ ಅಪ್ಲೈ ಆಗುತ್ತೆ. ಸೊ ನೀವಿಲ್ಲಿ ನೋಡ್ಬೋದು ಯಾವುದಕ್ಕೆ ಕೊಟ್ಟಿದ್ವಿ ಕಲರು, THಗೆ ಕೊಟ್ಟಿದ್ವಿ ಅಲ್ವಾ. ಬೈ ಡಿಫಾಲ್ಟ್ ಸೆಂಟ್ರ್ ಇದೆ, ನಾನು ರೈಟ್ ಮಾಡ್ತೀನಿ. ಪ್ರತಿಯೊಂದು ಟೇಬಲ್ ಹೆಡ್ಡಿಂಗ್ ಟೆಕ್ಸ್ಟ್ ಅಲೈನ್ಮೆಂಟು ರೈಟಿಗೆ ಬರುತ್ತೆ ನೋಡಿ. ಓಕೆ, ಈ ರೀತಿ ನೀವು ಯಾವುದನ್ನು ಸ್ಟೈಲ್ ಚೇಂಜ್ ಮಾಡ್ತಾ ಇದ್ದೀರಾ, ಎಲ್ಲಿ ಚೇಂಜ್ ಆಗಬೇಕು ಈ ರೀತಿ ನೋಡಿಕೊಂಡು ಅಪ್ಲೈ ಮಾಡಿ. ಇಲ್ಲಿ ಟೇಬಲ್ ಇದೆ, ಟೇಬಲ್ ಹೆಡ್ ಇದೆ, ಟೇಬಲ್ ಡೇಟಾ ಇದೆ. ನೀವು ಇಲ್ಲೇನಾದರೂ ಟೆಕ್ಸ್ಟ್ ಅಲೈನ್ಮೆಂಟು ಸೆಂಟರ್ ಅಂತ ಇಲ್ಲಿ ಅಪ್ಲೈ ಮಾಡಿಕೊಂಡ್ರೆ ಇದು ಎಲ್ಲದರಲ್ಲೂ ಕೂಡ ಅಪ್ಲೈ ಆಗುತ್ತೆ. ಸೊ ಟೇಬಲ್ ಅಂತ ಮಾತ್ರ ನೀವು ಹಾಕ್ಕೊಂಡ್ರೆ ಅದು ಟೇಬಲಲ್ಲಿ ಅಂದರೆ ಎಲ್ಲ ಟೇಬಲ್ನ ಎಲ್ಲ ಡೇಟಾದಲ್ಲೂ ಕೂಡ ಅಪ್ಲೈ ಆಗುತ್ತೆ. ಓಕೆ ನೋಡಿ, ಟೇಬಲ್ನ ಎಲ್ಲ ಡೇಟಾದಲ್ಲೂ ಕೂಡ ಅಪ್ಲೈ ಆಗುತ್ತೆ. ಸೊ ಟೇಬಲ್ ಅಂತ ಅಪ್ಲೈ ಮಾಡಿಕೊಂಡ್ರೆ ಟೇಬಲ್ ಒಳಗಡೆ ಇರೋದು TH TD. ಪರ್ಟಿಕ್ಯುಲರ್ ಆಗಿ ನಿಮಗೆ ಟೇಬಲ್ ಹೆಡ್ಡಲ್ಲಿ ಮಾತ್ರ ಬೇಕು ಅಂದರೆ ಟೇಬಲ್ ಹೆಡ್ಡಲ್ಲಿ ಮಾತ್ರ ಹಾಕ್ಕೊಳ್ಳಿ. ಓಕೆ ಸ್ನೇಹಿತರೆ, ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ. ಕೀಪ್ ವಾಚಿಂಗ್, ಟೇಕ್ ಕೇರ್, ಬಾಯ್.